ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾನು ಹೇಳ್ಬೇಕಾಗಿರುವಂತ ವಿಷಯ ಹಿಂದೂ ಸಂಪ್ರದಾಯದಲ್ಲಿರುವಂತ ಹೊಸ ವರ್ಷಕ್ಕೂ ಮತ್ತು ವಿದೇಶಿ ಸಂಸ್ಕೃತಿಯಲ್ಲಿರುವಂತ ಹೊಸ ವರ್ಷಕ್ಕೂ ಇರುವ ವ್ಯತ್ಯಾಸಗಳು ಮತ್ತು ವಿದೇಶಿ ಸಂಸ್ಕೃತಿಯ ಒಂದು ಹೊಸ ವರ್ಷ ಅಂದ್ರೆ ಜನವರಿ 1 ಅಂತಾನೆ ಕ್ಯಾಲೆಂಡರ್ ಬದಲಾವಣೆ ಮಾಡಿ ಹೊಸ ವರ್ಷ ಅಂತ ಆಚರಿಸ್ತಾರೆ. ಅದರಲ್ಲಿ ಮತ್ತು ಭಾರತದ ಸಂಪ್ರದಾಯದ ಪ್ರಕಾರ ಸನಾತನ ಹಿಂದೂ ಧರ್ಮದ ಪ್ರಕಾರ ಇರುವಂತ ವರ್ಷಕ್ಕೂ ಏನು ವ್ಯತ್ಯಾಸ ಮತ್ತು ಏನೇನು ಬದಲಾವಣೆ ಆಗುತ್ತೆ. ಮತ್ತೆ ಈ ಆಂಗ್ಲ ಕ್ಯಾಲೆಂಡರ್ ಅಂದ್ರೆ ವಿದೇಶಿ ಕ್ಯಾಲೆಂಡರ್ಗಳಲ್ಲಿ ಕೇವಲ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಂತ 12 ತಿಂಗಳುಗಳು ಇರುತ್ತೆ. ಒಂದು ತಿಂಗಳಿಗೆ 31 ಮತ್ತು 30 ದಿವಸಗಳು ಇರುತ್ತೆ. ಆದರೆ ಫೆಬ್ರವರಿ ತಿಂಗಳಲ್ಲಿ ಮಾತ್ರ 28 ಅಥವಾ 29 ಒಂದು ಬದಲಾವಣೆ ಇರುತ್ತೆ. ಇಷ್ಟು ಬಿಟ್ಟರೆ ಅದರಲ್ಲಿ ಏನು ಬದಲಾವಣೆ ಇರೋಲ್ಲ. ಆದ್ರೆ ಭಾರತೀಯ ಅಂದ್ರೆ ಈ ಸನಾತನ ಹಿಂದೂ ಧರ್ಮದಲ್ಲಿ ಈ ಪಂಚಾಂಗದಲ್ಲಿ ಬದಲಾವಣೆ ಆಗುತ್ತೆ. ಆ ಬದಲಾವಣೆಗಳನ್ನೇ ವರ್ಷ ಅಂತ ಹೇಳ್ತಾರೆ. ಆದ್ರೆ 60 ಸಂವತ್ಸರಗಳು ಒಳಗೊಂಡಂತ ಈ ಸನಾತನ ಹಿಂದೂ ಧರ್ಮದಲ್ಲಿ ಮೊದಲು ಪಂಚಾಂಗದಲ್ಲಿ ಏನೇನು ಇರ್ತಾವ ಅನ್ನೋದು ಒಂದಷ್ಟು ವಿವರಗಳನ್ನ ನೋಡ್ಕೊಂಡು ನಾವು ವಿಶೇಷವಾಗಿ ಪಂಚಾಂಗ ಬರಿಬೇಕಾದ್ರೆ ಮೊದಲಿಗೆ ನಾವು ಸದ್ಯಕ್ಕೆ ಇರುವಂತ ಕಲಿಯುಗಾಬ್ದ ವರ್ಷ ಅಂತ ಉಪಯೋಗ ಮಾಡ್ತೀವಿ. ಕಲಿಯುಗಾಬ್ದ ಅಂದ್ರೆ ದ್ವಾಪರಯುಗ ಅಂತ್ಯವಾಗಿ ಶ್ರೀಕೃಷ್ಣ ಪರಮಾತ್ಮನ ಅಂತ್ಯವಾದ ನಂತರ ಅಂದ್ರೆ ಅವತಾರ ಮುಗಿದ ನಂತರ ಪ್ರಾರಂಭವಾದದ್ದೇ ಕಲಿಯುಗ. ಕಲಿಯುಗ ಪ್ರಾರಂಭವಾಗಿ 5127 ವರ್ಷ ಅಂತ ಹೇಳ್ತೀವಿ. ಮತ್ತು ವಿಕ್ರಮ ಸಂವತ್ಸರನು ಹೇಳ್ತಾರೆ, ಅದು 2082. ಶಾಲನ ಶಕೆ 1947 ಅಂತ ಇದೆ. ಒಂದು ಸರ ಅಂದ್ರೆ ಒಂದು ವರ್ಷಕ್ಕೆ ಹೇಳುವಂತ ಅವಧಿಯನ್ನ ಒಂದು ಸಂವತ್ಸರ ಅಂತ ಹೇಳ್ತಾರೆ. ಹಾಗೆ ಅಯನ ಅಂತ ಬರುತ್ತೆ, ಋತುಗಳು ಬರುತ್ತೆ, ಮಾಸ, ಪಕ್ಷ ಮತ್ತು ತಿಥಿ, ನಕ್ಷತ್ರ, ಯೋಗ, ಕರಣ ಮತ್ತು ಇವು ದಿನಾಂಕ. ಅಂದ್ರೆ ದಿನಾಂಕ ಈಗಿನ ಕಾಲಕ್ಕೆ ಮತ್ತು ವಾರಗಳನ್ನ ಜೋಡಿಸಿದ್ರೆ ಇದು ಪಂಚಾಂಗದ ಪ್ರಮುಖ ಅಂಶಗಳಾಗುತ್ತೆ. ಇವುಗಳ ಬಗ್ಗೆ ಒಂದೊಂದು ವಿಷಯಗಳನ್ನ ನಾವು ಸ್ವಲ್ಪ ತಿಳ್ಕೊಂಡು ಬರೋಣ. ಸಂವತ್ಸರಗಳು ಇರುವುದು 60 ಸಂವತ್ಸರಗಳು. ಈ 60 ಸಂವತ್ಸರಗಳ ಬಗ್ಗೆ ಈಗಾಗಲೇ ಒಂದ್ಸರಿ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ಅದರ ಲಿಂಕ್ ಅನ್ನ ಕಳಿಸಿರ್ತೀನಿ, ದಯವಿಟ್ಟು ಅದನ್ನೇ ನೋಡ್ಕೊಂಡ್ಬಿಡಿ. ಇನ್ನು ಆಯನಗಳು ಅಂದ್ರೆ ಉತ್ತರಾಯಣ ಮತ್ತು ದಕ್ಷಿಣಾಯನ ಅಂತ 2 ಬರುತ್ತೆ. ಅಂದ್ರೆ ಸೂರ್ಯ ಭಗವಾನ್ ಅಂದ್ರೆ ನಾವು ಏನು ದೇವರು ಅಂತ ತಿಳ್ಕೊಂಡಿದ್ದೀವಿ, ಸೂರ್ಯ ದೇವ ಉತ್ತರಾಭಿಮುಖವಾಗಿ ಉದಯಿಸಿ ಪಶ್ಚಿಮಕ್ಕೆ ಮುಳುಗುವಂತದ್ದನ್ನ ಉತ್ತರಾಯಣ ಅಂತ ಹೇಳ್ತಾರೆ. ಮತ್ತು ಭೂಮಿ ಪೂರ್ತಿ ವಾಲಿದಾಗ ದಕ್ಷಿಣ ಕಡೆ ಅಂದ್ರೆ ಸೂರ್ಯೋದಯ ಆಗ್ತಾ ಇದ್ರೆ ದಕ್ಷಿಣಾಯನ ಅಂತ ಹೇಳ್ತಾರೆ. ಇದಕ್ಕೆ 2 ಆಯನಗಳು ಬರುತ್ತೆ, ಒಂದು ಉತ್ತರಾಯಣ ಮತ್ತು ದಕ್ಷಿಣಾಯನ. ಉತ್ತರಾಯಣ ಪ್ರಾರಂಭವಾಗುವುದು ಡಿಸೆಂಬರ್ 21ನೇ ತಾರೀಕಿನಿಂದ ಅಂದ್ರೆ ಒಟ್ಟು 6 ತಿಂಗಳ ಕಾಲ ಜೂನ್ 21ರವರೆಗೆ ಉತ್ತರಾಯಣ ಕಾಲ ಇದ್ರೆ, ಜೂನ್ 6ರಿಂದ 21ರಿಂದ ಡಿಸೆಂಬರ್ 21ರವರೆಗೆ ಅಂದ್ರೆ 6 ತಿಂಗಳ ಕಾಲ ದಕ್ಷಿಣಾಯನ ಇರುತ್ತೆ. ಇದು ಒಟ್ಟು 2 ಅಯನಗಳು ಬರುತ್ತೆ. ನಂತರ ಋತುಗಳು ಬರುವುದು 6 ಋತುಗಳು. ವಸಂತ ಋತು ಇದು ಚೈತ್ರ ಮತ್ತು ವೈಶಾಖ ಮಾಸಗಳನ್ನು ಒಳಗೊಂಡಂತ 2 ತಿಂಗಳ ಅಂದ್ರೆ 58 ದಿನಗಳ ಅಥವಾ 60 ದಿನಗಳ ಅವಧಿಯನ್ನ ವಸಂತ ಋತು ಅಂತ ಹೇಳ್ತಾರೆ. ಎರಡನೇದು ಗ್ರೀಷ್ಮ ಋತು, ಜ್ಯೇಷ್ಠ ಮತ್ತು ಆಷಾಢ ಮಾಸಗಳು ಸೇರುತ್ತೆ. ಇನ್ನು ಮೂರನೇದು ವರ್ಷ ಋತು, ಶ್ರಾವಣ ಮತ್ತು ಭಾದ್ರಪದ ಮಾಸ ಇರುತ್ತೆ. 4ನೇದು ಶರದ್ ಋತು, ಅಶ್ವಿಜ ಮತ್ತು ಕಾರ್ತಿಕ ಮಾಸಗಳು ಸೇರಿ 2 ಮಾಸಗಳು ಸೇರಿದಾಗ ಅಶ್ವಿಜ ಶರದ್ ಋತು ಇರುತ್ತೆ. ಇನ್ನು 5ನೇದು ಹೇಮಂತ ಋತು, ಮಾರ್ಗಶಿರ್ಷ ಮಾಸ ಮತ್ತು ಪುಷ್ಯ ಮಾಸ ಸೇರಿದಾಗ ಹೇಮಂತ ಋತು ಇರುತ್ತೆ. ಇನ್ನು ಕೊನೆಯದಾಗಿ 6ನೇ ಋತು ಶಿಶಿರ ಋತು, ಇದು ಮಾಘ ಮತ್ತು ಫಾಲ್ಗುಣ ಮಾಸಗಳಲ್ಲಿ ಬರುತ್ತೆ. ಇನ್ನು ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ 12 ಮಾಸಗಳನ್ನ ಯಾವುವು ಅಂತ ಒಂದ್ಸರಿ ನೋಡ್ಕೊಂಡ್ಬಂದೆ. ನಾವು ಚಿಕ್ಕವರಿದ್ದಾಗ ಶಾಲೆಯಲ್ಲಿದ್ದಾಗ ಎಲ್ಲರೂ ಕಲ್ತೀವಿ. ಆದ್ರೂ ಈಗ ಕೆಲವರು ಈ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸೇರಿದಾಗಿಂದ್ರ ಸ್ವಲ್ಪ ಒಂದಷ್ಟು ಜನರು ಮರ್ತೋಗಿದ್ದಾರೆ. ಅದನ್ನ ನೆನಪಿಸುವ ಸಲುವಾಗಿ ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ. ಮೊದಲೇದು ಯುಗಾದಿಯ ಹಬ್ಬದ ಮರುದಿನ ಅಂದ್ರೆ ಪಾಡ್ಯದಿಂದ ಪ್ರಾರಂಭವಾಗುವಂಥದ್ದು ಚೈತ್ರ ಮಾಸ. ಅಂದ್ರೆ ಅಮಾವಾಸ್ಯೆಯ ಮರುದಿನದಿಂದ ಅಮಾವಾಸ್ಯೆಯವರೆಗೂ ಬರುವಂತ ಒಂದು ಕಾಲಾವಧಿಯನ್ನ ಒಂದು ಮಾಸ ಅಂತ ಹೇಳ್ತಾರೆ. ಅದರಲ್ಲಿ ಬರುವಂಥದ್ದು ಮೊದಲೇದು ಚೈತ್ರ ಮಾಸ, 2ನೇದು ವೈಶಾಖ ಮಾಸ, 3ನೇದು ಜ್ಯೇಷ್ಠ ಮಾಸ, 4ನೇದು ಆಷಾಢ, 5ನೇದು ಶ್ರಾವಣ ಮಾಸ, 6ನೇದು ಭಾದ್ರಪದ ಮಾಸ, 7 ಅಶ್ವಿಜ ಮಾಸ, 8 ಕಾರ್ತಿಕ ಮಾಸ, 9 ಮಾರ್ಗಶಿರ ಮಾಸ, 10 ಪುಷ್ಯ ಮಾಸ,
11 ಮಾಘ ಮಾಸ, 12 ಫಾಲ್ಗುಣ ಮಾಸ. ಅಂದ್ರೆ ಶಿವರಾತ್ರಿ ಹಬ್ಬ ಮತ್ತು ಹೋಳಿ ನಿಮಿತ್ತದಾಗೆ ಈ ಮಾಸಗಳು ಮುಕ್ತಾಯ ಆಗುತ್ತೆ. ಅದರಲ್ಲಿ ಎರಡು ಮತ್ತೆ ಬರುತ್ತೆ, ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಅಂತ ಎರಡು ಬರುತ್ತೆ. ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಬಗ್ಗೆ ತಿಳ್ಕೊಬೇಕಂದ್ರೆ ಅಮಾವಾಸ್ಯೆ ಮರುದಿನದಿಂದ ಚಂದ್ರನು ವೃದ್ಧಿಯಾಗುವಂತ ಕಾಲನ್ನ ಶುಕ್ಲ ಪಕ್ಷ ಅಂತ ಹೇಳ್ತಾರೆ. ಹುಣ್ಣಿಮೆಯವರೆಗೂ ಇರುವಂತ ಕಾಲಾವಧಿ ಅಂದ್ರೆ ಅಮಾವಾಸ್ಯೆ ಮರುದಿನ ಪಾಡ್ಯ ತಿಥಿಯಿಂದ ಹಿಡ್ಕೊಂಡು ಈ ಚಂದ್ರನ ಹುಣ್ಣಿಮೆಯವರೆಗೆ ಇರುವಂತ ಕಾಲಾವಧಿಯನ್ನ ಶುಕ್ಲ ಪಕ್ಷ ಅಂತ ಹೇಳಿದ್ರೆ, ಹುಣ್ಣಿಮೆಯಿಂದ ಮರುದಿನದಿಂದ ಪಾಡ್ಯ ನಕ್ಷತ್ರದಿಂದ ತಿಥಿಯಿಂದ ಈ ಅಮಾವಾಸ್ಯವರೆಗೆ ಬರುವಂತ ಮಧ್ಯಭಾಗವನ್ನ ಕೃಷ್ಣ ಪಕ್ಷ ಅಂತ ಹೇಳ್ತಾರೆ. ಇದು ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷಗಳ ನಡುವಿರುವಂತ ವ್ಯತ್ಯಾಸ. ಇನ್ನು ಇದರಲ್ಲಿ ಒಟ್ಟು 27 ನಕ್ಷತ್ರಗಳು ಬರುತ್ತೆ. ಆ 27 ನಕ್ಷತ್ರಗಳ ಮಧ್ಯದ ಅವಧಿನೇ ಒಂದು ಮಾಸ ಅಂತ ಹೇಳ್ತೀವಿ. ಅದರಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆನೂ ಸೇರ್ಕೊಂಡು ಒಟ್ಟು 29 ಆಗುತ್ತೆ ದಿವಸಗಳು. ಅದರ ಪ್ರಕಾರ ಮೊದಲೇದು ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರ, ಅದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ, ಅಶ್ಲೇಷ ನಕ್ಷತ್ರ, ಮುಖೇ ನಕ್ಷತ್ರ, ಹುಬ್ಬಿ ನಕ್ಷತ್ರ, ಉತ್ತರಾಯ ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ತ ನಕ್ಷತ್ರ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಮೂಲಾ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಶತಭೀಷ ನಕ್ಷತ್ರ ಅಂದ್ರೆ ಶತತಾರಣ ಅಂತ ಹೇಳ್ತಾರೆ, ಪೂರ್ವ ಭಾದ್ರಪದ ನಕ್ಷತ್ರ, ಉತ್ತರ ಭಾದ್ರಪದ ನಕ್ಷತ್ರ ಮತ್ತು ಕೊನೆಯದಾಗಿ ಬರುವಂತ ನಕ್ಷತ್ರವೇ ರೇವತಿ. ಇದರಲ್ಲಿ ಅಮಾವಾಸ್ಯೆಗೆ ಮುಕ್ತಾಯ ಆಗುತ್ತೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಇವೆರಡೂ ಸಹಿತ ಈ ನಕ್ಷತ್ರಗಳಲ್ಲಿ ಸೇರಿಕೊಳ್ಳುತ್ತೆ. 7 ದಿನಗಳ ಅವಧಿಯಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಮತ್ತು ಶನಿವಾರ, ರವಿವಾರ ನಮ್ಮ ಹಿಂದೂ ಪಂಚಾಂಗ ಪ್ರಕಾರ ಕರೆಯುವಂಥದ್ದು. ಹಾಗೆ ಅದರಲ್ಲಿ 12 ರಾಶಿಗಳು ಬರುತ್ತೆ. ಒಂದು ಮೇಷರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ಕರ್ಕ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಧನು ರಾಶಿ, ಮಕರ ರಾಶಿ ಮತ್ತು ಕುಂಭ ಮತ್ತು ಮೀನ ರಾಶಿ. ಇವು ಒಟ್ಟು 12 ರಾಶಿಗಳು ಬರ್ತವೆ. ಯೋಗಗಳ ಬಗ್ಗೆ ಒಂದಷ್ಟು ಹೆಸರುಗಳನ್ನ ನೋಡ್ಕೊಂಡ್ ಬಂದ್ಬಿಡೋಣ. ಒಟ್ಟು ಯೋಗಗಳು ಬರುವುದು 27 ಯೋಗಗಳು. ಆ 27 ಯೋಗಗಳನ್ನ ಒಂದೊಂದು ಹೆಸರು ಹೇಳ್ತೀನಿ. 1 ವೃಷಭ, 2 ಪ್ರೀತಿ, 3 ಆಯುಷ್ಮಾನ, 4 ಸೌಭಾಗ್ಯ, 5 ಶುಭಾಣ, 6ನೇದ್ದು ಅತಿಗಂಡ, 7ನೇದ್ದು ಸುಕರ್ಮ, 8ನೇದು ಧೃತಿ, 9ನೇದು ಶೂಲ, 10ನೇದು ಗಂಡ, 11 ವೃದ್ಧಿ, 12 ಧ್ರುವ, 13ನೇದು ವ್ಯಾಘಾತ, 14ನೇದು ಹರ್ಷಣ, 15 ವಜ್ರ, 16ನೇದು ಸಿದ್ಧಿ, 17ನೇದು ವ್ಯಾತಿಪಾತ, 18ದು ವರಿಯಾನ, 19 ಪರಿಘ, 20ದ್ದು ಶಿವ, 21 ಸಿದ್ಧ, 22ದ್ದು ಸಾಧ್ಯ, 23 ಶುಭ, 24 ಶುಕ್ಲ, 25ನೇದು ಬ್ರಹ್ಮ, 26ನೇದು ಇಂದ್ರ, 27ನೇದು ವೈದ್ಯತಿ. ಇವು ಯೋಗಗಳಾದರೆ ಇನ್ನು ಕರಣಗಳು ಅಂತ ಬರ್ತವೆ. ಅವು 11 ಕರಣಗಳು ಬರ್ತವೆ. ಆ ಕರಣಗಳು ಯಾವ ಬಗ್ಗೆ ಒಂದ್ಸರಿ ನೋಡ್ಕೊಂಡ್ ಬಂದ್ವಿ. 1 ಭವ, 2ನೇದು ಭಾಲವ, 3ನೇದು ಕೌಲವ, 4ನೇದು ತೈತಲಿ, 6ನೇದು ಗರಜೆ, 7ನೇದು ವನಿಕ, 8ನೇದು ಭದ್ರೆ, 9ನೇದು ಶಕುನಿ, 10ನೇದು ಚತುಷ್ಪಾದಕ, 11ನೇದು ನಾಗವನ ಹಾಗೂ ಅಥವಾ ಕಿಂಸಂಜ್ಞ ಅಂತ ಹೇಳ್ತಾರೆ. ಇಷ್ಟೆಲ್ಲಾ ಬದಲಾವಣೆಗಳೇ ಹಿಂದೂ ಪಂಚಾಂಗದಲ್ಲಿರುವಂಥದ್ದು. ಇಷ್ಟೊಂದು ಮಹತ್ವದ ಪೂರ್ಣವಾದ ಬದಲಾವಣೆಗಳಿಗೆ ಆಗುವುದು ಯುಗಾದಿ ಪಾಡ್ಯ ದಿವಸ. ಅವತ್ತು ಭಾರತೀಯ ಅಂದ್ರೆ ಸನಾತನ ಹಿಂದೂ ಧರ್ಮದ ಪ್ರಕಾರ ಹೊಸ ವರ್ಷ ಆಗುತ್ತೆ. ಕೇವಲ ಕ್ಯಾಲೆಂಡರ್ ಅನ್ನು ಬದಲಾಯಿಸಿ ಯಾವುದೋ ತರದ ಒಂದು ಮೋಜು ಮಸ್ತಿ ಮಾಡುವಂಥದ್ದು ಹೊಸ ವರ್ಷ ಅಲ್ಲ. ಪ್ರಕೃತಿಯಲ್ಲಿಯೂ ಬದಲಾವಣೆ ಆಗುವಂಥದ್ದು ಮತ್ತು ಪಂಚಾಂಗದಲ್ಲಿ ಬದಲಾವಣೆ, ಇವೆಲ್ಲವನ್ನ ಒಳಗೊಂಡಂತ ದಿನವನ್ನೇ ಯುಗಾದಿ ಪಾಡ್ಯ. ಅದು ನಮ್ಮ ಹಿಂದೂ ಸಂಪ್ರದಾಯದ ಒಂದು ಹೊಸ ವರ್ಷ.
ಈ ಪಂಚಾಂಗದಲ್ಲಿರುವಂತ ಈ ಕೆಲವೊಂದು ಮಹತ್ವವಾದಂತ ವಿಷಯಗಳನ್ನ ನಿಮ್ಗೆ ಇಷ್ಟೆಲ್ಲ ತಿಳಿಸಿದ್ದೀನಿ. ಇದೆಲ್ಲ ನಿಮಗೆ ಇಷ್ಟ ಆಗಿದ್ರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಮತ್ತೊಮ್ಮೆ ವಿನಂತಿ ಪೂರ್ವಕವಾಗಿ ಬೇಡಿಕೊಳ್ತೀನಿ. ಧನ್ಯವಾದಗಳು.